ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಲೋಗಲ್ಲಿ ಏನಪ್ಪ ಇರುತ್ತೆ ಅಂದರೆ, ನನ್ನ ಮಗಳದ್ದು ಆ್ಯನ್ಯುವಲ್ ಡೇ ಇದೆ ಇವತ್ತು ಸ್ಕೂಲಲ್ಲಿ. ಈ ಥರ ಸಿಂಪಲ್ಲಾಗಿ ರೆಡಿಯಾಗಿರೋಂಥದ್ದು ಆ್ಯನ್ಯುವಲ್ ಡೇ ಡ್ರೆಸ್ ಅದು. ಅದೇ ಅವಳಿಗೆ ಹೇಳಿರೋದು, ಆ ಥರ ಡ್ರೆಸ್ ಸ್ಕೂಲಿಂದ ಕೊಟ್ಟಿರೋದು. ಅದನ್ನೇ ಇವತ್ತು ಆ್ಯನ್ಯುವಲ್ ಡೇದು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಗಿಂದ ಮನೆ ಕೆಲಸ ಎಲ್ಲ ಆಯಿತು. ನೋಡಿ, ಈ ಥರ ನಾವು ಹೋಗ್ತಾ ಇರೋದು ರೆಡಿಯಾಗಿ. ಅಲ್ಲೇ ಶಂಕರಘಟ್ಟದಲ್ಲಿ ನಿಲ್ಲಿಸಿದ್ರು. ಊಟ ಬೇರೆ ಮಾಡಿರಲಿಲ್ಲ ಅವಳು. ಮತ್ತು ಅಲ್ಲೋಗಿ ಹೊಟ್ಟೆ ಹಸ್ತು ಹಠ ಮಾಡ್ತಾಳೆ, ಹೊಟ್ಟೆ ಹಸ್ತಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಿಂಡಿ ತೊಗೊಳಕ್ಕಂತ ನಮ್ಮ ಮನೆಯವ್ರ ಗಾಡಿ ನಿಲ್ಲಿಸಿದ್ರು. ಹಂಗಾಗಿ ಅಲ್ಲಿ ನಿಂತ್ಕೊಂಡಾಗ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೇ. ನೋಡಿ, ಬಂದ್ವಿ ಸ್ಕೂಲಿಗೆ. ನನ್ನ ಮಗಳದು BGS ಆದಿಚುಂಚನಗಿರಿ ಮಠದ ಡ್ರೆಸ್ ಸ್ಕೂಲಿದು BGS ಸ್ಕೂಲ್ ಅವಳದು. ಎಲ್ಲ ಮಕ್ಕಳು ನೋಡಿ ಯಾವ ರೀತಿ ರೆಡಿಯಾಗಿದ್ದಾರೆ. ಪುಟ್ಟ ಮಕ್ಕಳು ಎಷ್ಟು ಚೆಂದ ರೆಡಿಯಾಗಿ ಅವ್ರ ಆಟ. ಈ ಪಾಪು ಅಂತೂ ಎಷ್ಟು ಆ್ಯಕ್ಟಿವ್ ಆಗಿದ್ಲು ಅಂದರೆ, ಸ್ಟೇಜ್ ಮೇಲೆ ಹೋದ್ರೆ ಇನ್ನು ಹೆಂಗೆ ಮಾಡ್ತಾಳೋ ಏನೋ ಗೊತ್ತಿಲ್ಲ. ಇಲ್ಲೇ ಅಷ್ಟು ಖುಷಿಯಾಗಿ ಆಡ್ತಾಯಿದ್ಲು ಅವಳು ಡ್ಯಾನ್ಸ್ ಎಲ್ಲ. ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ಲು. ನನ್ನ ಮಗಳು ನೋಡಿಲ್ಲ, ಕೂತಿದ್ದಾಳೆ. ವಿಡಿಯೋ ಮಾಡಬೇಡ ಮಮ್ಮಿ ಅಂತ ಅಂತಿದ್ಲು. ಫೋಟೋನು ತೆಗೆಸ್ದೆ ಅವಳದು, ಒಂದೆರಡು ಫೋಟೋನು ತೆಗೆಸಿ. ಆಮೇಲಿಂದ ನಾನು ನೋಡಿ, ಈ ಥರ ಇದೇ ಸ್ಕೂಲ್ ಅವಳದು. ಇದೇ ಸ್ಕೂಲಲ್ಲೇ ನನ್ನ ಮಗಳು ಓದ್ತಾ ಇರೋದು, BGS ಆದಿಚುಂಚನಗಿರಿ ಟ್ರಸ್ಟಿಂದು. ನೋಡಿ, ಈ ಥರ ವಿಡಿಯೋ ಮಾಡಿದೆ ನಾನು. ಸಣ್ಣ ಕ್ಲಿಪ್ಪಿಂಗ್ಸ್ ಅಂತೂ ತೊಗೊಂಡೆ. ಜಾಸ್ತಿ ಲಾಂಗ್ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ತುಂಬ ಅಂದರೆ ತುಂಬ ಜನ. ನಾವಂತರೂ 5 ಗಂಟೆಗೆ ಹೋಗಿದ್ವಿ. ಅವ್ರ ಟೀಚರ್ಸ್ 5 ಗಂಟೆಗೆ ಕರ್ಕೊಂಬರ್ರಿ ಅಂತ ಹೇಳಿದರು. ನಮ್ಮ ಮನೆಯಿಂದ ಹೊರಡೋದೇ 5 ಗಂಟೆ ಆಯಿತು. ಅಲ್ಲಿಗೆ ಹೋಗೋದಕ್ಕೆ ಒಂದು 5:15, 5:30 ಆಯ್ತು ಅಷ್ಟೇ. ಬೇಗನೆ ಹೋದ್ವಿ. ಹತ್ರನೇ ಇರೋದಲ್ಲ ಶಂಕರಘಟ್ಟದಿಂದ. ಶಾಂತಿನಗರ ಇನ್ನೇನು ಸ್ವಲ್ಪನೇ ದೂರ, ಏನು ಲೇಟ್ ಆಗಲಿಲ್ಲ, ಬೇಗ ಹೋದ್ವಿ. ನಾವು ಫಸ್ಟ್ ಲೈನಲ್ಲೇ ಸೀಟ್ ಹಿಡಿದು ಕೂತಿದ್ವಿ. ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಅಂತ ಇರುತ್ತಲ್ಲ, ನಮ್ಮ ಮಗಳನ್ನ ಹತ್ತಿರದಿಂದ ನೋಡಬೇಕು, ನನ್ನ ಮಗಳು ಯಾವ ರೀತಿ ಮಾಡ್ತಾಳೆ ಏನು ಅಂತ. ಅದೇ ರೀತಿ ನಾವು ಕೂಡ ನಮ್ಮ ಮಗಳು ಇರೋಳವಳು ಮಗಳಲ್ಲ, ಅವಳ ಮೇಲೆ ತುಂಬ ಪ್ರೀತಿ ನಮಗೆ. ಹಂಗಾಗಿ ಅವಳು ಯಾವ ರೀತಿ ಆಡ್ತಾಳೆ, ಅವಿರತವಾಗಿ ಶ್ರಮಿಸುವ ಮೂಲಕ ಶಿವಮೊಗ್ಗ ಶಾಖಾ ಮಠವನ್ನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾ ಮಠಗಳಲ್ಲಿ ಮುಂಚೂಣಿ ಸ್ಥಾನಕ್ಕೆ ತರುವುದರೊಂದಿಗೆ ಶಿವಮೊಗ್ಗ ಜಿಲ್ಲೆಯ ಹೊಸ ಮನ್ವಂತರಕ್ಕೆ ನಾಂದಿಯಾದರು. ಪ್ರಸ್ತುತ ಪರಮ ಪೂಜ್ಯ ಜಗದ್ಗುರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರಧಾನ ಕಾರ್ಯದರ್ಶಿಗಳಾಗಿ ಸನ್ಯಾಸ ಧರ್ಮದ ಜೊತೆಗೆ ಸಮಾಜ ಧರ್ಮವನ್ನ ಒಗ್ಗೂಡಿಸಿಕೊಂಡು ಆಯಸ್ಕಾಂತದಂತೆ ಎಲ್ಲರೂ ಸ್ಟೇಜ್ ಮೇಲೆ ಕೂತಿದ್ರು. ಎಲ್ಲ ಸ್ವಾಮಿಗಳೆಲ್ಲ ಬಂದಿದ್ದರು. ಅತಿಥಿಗಳು ಬಂದು ಅವರನ್ನು ಸ್ವಾಗತಿಸಿ ಭಾಷಣ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಭಾಷಣ ಸದ್ಯ ಸಣ್ಣ ಮಕ್ಕಳು ಇದ್ದಾಗ ಬೇಗ ಫಂಕ್ಷನ್ ಶುರು ಮಾಡಬೇಕು ಅನಿಸುತ್ತೆ. ಯಾಕಂದರೆ ಸಣ್ಣ ಪುಟಾಣಿ ಮಕ್ಕಳು ನಿದ್ದೆ ಮಾಡ್ತಾ ಇರ್ತಾರೆ, ಊಟ ಮಾಡಿರಲ್ಲ. ತುಂಬ ಒಂಥರ ಪ್ರಾಬ್ಲಮ್ ಅನಿಸುತ್ತೆ. ಎಷ್ಟೋ ಮಕ್ಕಳು ಸ್ಟೇಜ್ ಮೇಲೆ ಬಂದಾಗ ನಿದ್ದೆ ಮಾಡ್ತಾಯಿದ್ವು, ನಿದ್ದೆಯಿಂದ ಎಬ್ಬರಿಸ್ಕೊಂಬಂದಿದ್ರು. ನಿದ್ದೆ ಇದಕ್ಕೆ ಹಠ ಮಾಡ್ತಿದ್ವು, ಅಳ್ತಿದ್ವು. ಡ್ಯಾನ್ಸ್ ಮಾಡೋಕ್ಕೆ ಇದಾಗ್ತಾಯಿತ್ತು ಅವರಿಗೆ. ಪಾಪ ಸಣ್ಣ ಮಕ್ಕಳಲ್ವ, ದೊಡ್ಡವರಾದರೆ ಸ್ವಲ್ಪ ತಡಿಬೋದು. ಪುಟ್ಟ ಮಕ್ಕಳದು ಕಷ್ಟ ಅನ್ನಿಸ್ತಾಯಿತ್ತು. ಜ್ಯೋತಿ ಬೆಳಗಿದ್ರು. 7:30 ಆಯಿತು ಜ್ಯೋತಿ ಬೆಳಗಕ್ಕೇ. ಆಮೇಲೆ ಅವ್ರ ಭಾಷಣ ಎಲ್ಲ ಮುಗಿಸಿ ಅವರು ಬೀಳ್ಕೊಡುಗೆ ಸಮಾರಂಭ ಮಾಡೋ ಅಷ್ಟೊತ್ತಿಗೆ 8:30 ಆಯಿತು. 8:30ಗೆ ಫಂಕ್ಷನ್ ಶುರು ಮಾಡಿದ್ದು. ಪಾಪ ಮಕ್ಕಳು ನೋಡು, ನಿದ್ದೆಗಣ್ಣಲ್ಲಿ ಯಾವ ಥರ ಮಾಡ್ತಿದ್ದಾವೆ. ತುಂಬ ಚೆನ್ನಾಗಿ ಮಾಡಿದ್ವು ಮಕ್ಕಳಂತರೂ. ಅಯ್ಯೋ, ಎಷ್ಟು ಖುಷಿ ಆಯಿತು ಅಂದರೆ ನನಗಂತೂ. ಪುಟಾಣಿ ಮಕ್ಕಳು ಒಂದು ಹೆಜ್ಜೆ ಇಟ್ಟರೆ ಅದೊಂದು ಚೆಂದ ಅನಿಸುತ್ತೆ. ಅದರಲ್ಲ ಅವ್ರು ಡ್ಯಾನ್ಸ್ ಮಾಡ್ತಾವಂದರೆ ಇನ್ನೂ ಖುಷಿ ನನಗೆ. ನೋಡೋದೇ ಒಂಥರ ಖುಷಿ ಅನ್ನಿಸ್ತಿತ್ತು. ನಾನಂತೂ ಕಣ್ಣು ಅಲ್ಲಾಡಿಸ್ದೆ, ಆ ಕಡೆ ಈ ಕಡೆ ಮಕ್ಕಳನ್ನೇ ನೋಡ್ತಾಯಿದ್ದೆ. ಸೊಂಟ ತಿರುಗಿಸೋದು, ಕಾಲೆತ್ತಾಕೋದೇ ಒಂಥರ ಖುಷಿ ಅನಿಸುತ್ತೆ. ಏನೋ ನನಗಂತೂ ಸಣ್ಣ ಮಕ್ಳು ಈ ಥರ ಎಲ್ಲ ಮಾಡಿದರೆ ಖುಷಿ. ಚೆನ್ನಾಗಿ ಮಾಡಿದ್ವು ಎಲ್ಲ ಮಕ್ಕಳು ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳು. ಖುಷಿ ಅನ್ನಿಸ್ತಿತ್ತು ನನಗಂತೂ. ಯಾವ ರೀತಿ ಮಾಡ್ತಿದ್ದಾರೆ ನೋಡಿ ಮಕ್ಕಳಿಗೆ ಏನು ಇಷ್ಟು ಚಿಕ್ಕ ವಯಸ್ಸಿಗೆ ಇಂತಿಂಥ ಪ್ರತಿಭೆಗಳು ಇರ್ತವೆ. ನನ್ನ ಮಗಳಿಗೂ ಡ್ಯಾನ್ಸ್ ಅಂದರೆ ಇಷ್ಟ. ಆದರೆ ನಮಗೆ ಇಲ್ಲಿ ಅವಕಾಶಗಳು ತುಂಬ ಕಡಿಮೆ. ನಾವು ಹಳ್ಳಿಯಲ್ಲಿರೋದ್ರಿಂದ ನಮ್ಮ ಮಗಳಿಗೆ ನಾವು ಭರತನಾಟ್ಯ ಸ್ಕೂಲಿಗಾಗಲಿ ಡ್ಯಾನ್ಸ್
ಸ್ಕೂಲಿಗಾಗಲಿ ಹಾಕೋಕ್ಕೆ ನಮಗೆ ಅವಕಾಶ ಇಲ್ಲ ಇಲ್ಲೆಲ್ಲೂ. ಹೋದರೆ ಶಿವಮೊಗ್ಗ ಹೋಗಬೇಕು, ಭದ್ರಾವತಿ ಹೋಗಬೇಕು. ಅದು ಬಿಟ್ಟರೆ ನಾವು ಇನ್ನೆಲ್ಲೂ ಹೋಗೋಕ್ಕಾಗಲ್ಲ. ನಾವು ಕರ್ಕೊಂಡೋಗಿ ಕರ್ಕೊಂಡು ಬರೋದು ನಮಗೆ ಆಗೋದಿಲ್ಲ. ಯಾಕಂದರೆ ನಾವಿರೋದು ಹಳ್ಳಿ, ಅಪ್ ಆ್ಯಂಡ್ ಡೌನ್ ಮಾಡೋದು ಕಷ್ಟನೇ ನಮಗೆ. ಹಂಗಾಗಿ ನಮ್ಮನೆ ಹತ್ರನೂ ಪುಟಾಣಿ ಮಕ್ಕಳು ಇಬ್ಬರಿದ್ದಾರೆ. ಅವ್ರದ್ದು ಡ್ಯಾನ್ಸ್ ಬರ್ತಾಯಿತ್ತು ನೋಡಿ. ಮಧ್ಯದಲ್ಲಿ ನಿಂತಿದ್ದಾನೆ ಲೋಕಿತ್ ಅಂತ, ಅವನು ನಮ್ಮನೆ ಹತ್ರ ಇರೋದೆ. ಯಾದವ್ ಅಂತಲೂ ಇದ್ದಾನೆ, ಅವನದು ಡ್ಯಾನ್ಸ್ ಬರ್ತಾಯಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಮಕ್ಕಳು. ಈಗ ನನ್ನ ಮಗಳು ಡ್ಯಾನ್ಸ್ ಬಂತು ನೋಡಿ ಯಾವ ರೀತಿ ಇದೆ. ಲಾಸ್ಟಲ್ಲಿ ನಿಂತಿದ್ದಾಳೆ. ಲಾಸ್ಟ್ ಅಂದರೆ ಫಸ್ಟ್ ನಿಂತಿದ್ದಾಳೆ, ಆ ಕಡೆಯಿಂದ ಫಸ್ಟ್ ಅವಳೇ ಕಾಣ್ತಾಳೆ. ಆ ವಿಡಿಯೋಸ್ ಎಲ್ಲ ನೋಡಿರ್ತೀರ ಅವಳದು. ಮುಂದೆನೇ ನಿಂತಿದ್ದಾಳೆ ನನ್ನ ಮಗಳು. ಏನೋ ಒಂಥರ ಖುಷಿ ಅನ್ನಿಸ್ತಾಯಿತ್ತು ನಮಗಂತೂ. ನಮಗಿದೆಲ್ಲ ಅವಕಾಶ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ನಾವು ಹೋಗ್ತಿದ್ದು ಗೌರ್ಮೆಂಟ್ ಶಾಲೆಯಲ್ಲಿ, ಅವಾಗ ಇಷ್ಟೊಂದೆಲ್ಲ ಇರಲಿಲ್ಲ. ಈಗ ತುಂಬ ಗೌರ್ಮೆಂಟ್ ಶಾಲೆಗಳಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ಆದರೆ ನಮಗೆ ಆ ಅವಕಾಶ ಇರಲಿಲ್ಲ. ನಮ್ಮ ಮಕ್ಕಳೆಲ್ಲ ಮಾಡೋದು ನೋಡಿಬಿಟ್ಟು ಎಷ್ಟು ಖುಷಿ ಅನ್ನಿಸ್ತಿತ್ತಂದರೆ, ನಾವೇ ಒಂದು ಕ್ಷಣ ಸಣ್ಣ ಮಕ್ಕಳಾಗಿ ಇರಬಾರ್ದಿತ್ತ ಅನ್ನಿಸ್ತಿತ್ತು. ನನ್ನ ಮಗಳು ಒಬ್ಬಳೇ ಅಂತಲ್ಲ, ಎಲ್ಲ ಮಕ್ಕಳನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದರಲ್ಲೂ ಸ್ಪೆಷಲಿ ನನ್ನ ಮಗಳು ಅಂತ ಅನ್ಸುತ್ತೆ. ನನ್ನ ಮಗಳು ಕೂಡ ಚೆನ್ನಾಗಿ ಮಾಡ್ತಾಯಿದ್ಲು. ಯಾಕಂದರೆ ಹೆತ್ತವ್ರಿಗೆ ಯಜ್ಞನೇ ಮುದ್ದು ಅಲ್ವಾ. ಹಾಗಾಗಿ ನನ್ನ ಮಗಳು ನನಗೆ ಮುದ್ದು. ಅವಳು ಹೇಗೆ ಮಾಡಿದರು ಏನೇ ಮಾಡಿದರು ನನ್ನ ಮಗಳು ಚೆನ್ನಾಗಿ ಮಾಡ್ತಾಳೆ ಅನ್ನೋದೊಂದು ಮನಸ್ಸು. ಆದರೂ ಪರವಾಗಿಲ್ಲ, ನನ್ನ ಮಗಳು ಚೆನ್ನಾಗೇ ಮಾಡ್ತಾಯಿದ್ಲು ನೋಡಿ. ಇಲ್ಲಿ ನಿಂತಿದ್ದಾಳಲ್ಲ ಫಸ್ಟ್ ಆ ಕಡೆಯಿಂದ, ಅವಳೇ ನನ್ನ ಮಗಳು. ಸನ್ನಿಧಿ ಅವಳ ಹೆಸರು. ನಾವು ಅವಳಿಗೆ ಯಾವತ್ತೂ ಹೆಸರು ಹಿಡಿದು ಕರೆಯೋದೇ ಇಲ್ಲ. ಅವಳಿಗೆ ನಾವು ಹೆಸರು ಹಿಡಿದು ಕರೆದ್ರೆ ಅವಳಿಗೆ ಇಷ್ಟನೂ ಆಗಲ್ಲ ಅವಳಿಗೆ. ನಂಗೆ ಕರಿಬೇಡ್ರಿ ಹಂಗೆಲ್ಲ, ಬೇರೆಯವ್ರ ಥರ ಕರೆದಂಗೆ ಆಗುತ್ತೆ ನನಗೆ ಅಂತಾಳೆ. ಅವಳಿಗೆ ಯಾವಾಗೂ ಕಂದ ಅಂತಲೇ ನಾವು ಮನೇಲಿ ಕರೆಯೋದು. ಕಂದ, ಅಮ್ಮು ಅಂತ ಕರಿತೀವಿ. ಒಂದೊಂದು ಸರ್ತಿ ಮುದ್ದು ಅಂತೀವಿ. ಹಂಗಾಗಿ ಅವಳಿಗೆ ನಾವು ಹೆಸ್ರು ಹಿಡಿದು ಕರೆದ್ರೆ ನಾನು ಯಾರೋ ಬೇರೆ ಕರೆದಂಗೆ ಆಗುತ್ತೆ, ಕರಿಬೇಡ್ರಿ ಅಂತಾಳೆ. ನಾವಂತೂ ಯಾವಾಗೂ ಕರೆಯೋದೇ ಇಲ್ಲ. ನಮಗೂ ಹಂಗೆ ಅನಿಸುತ್ತೆ, ಬೇರೆಯವ್ರನ್ನೇ ಕರೆದಂಗೆ ಆಗ್ಬಿಡುತ್ತೆ. ಹೆಸರಷ್ಟೇ ಇಟ್ಟಿದ್ದೀವಿ, ಒಂದಿನಕ್ಕೂ ಅದನ್ನು ಯೂಸ್ ಮಾಡಲ್ಲ ನಾವು ಹೆಸರನ್ನ. ನೋಡಿ ಮಕ್ಕಳು ಎಷ್ಟು ಖುಷಿಯಾಗಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಏನಪ್ಪ ಅಂತಂದರೆ, ಒಂದು ಸ್ಕೂಲ್ ಮಕ್ಕಳನ್ನ ಒಂದು ಹಾಡಿಗೆ ಸೇರಿಸ್ಬಿಟ್ಟಿದ್ರು. ತುಂಬ ಜನ ಮಕ್ಕಳಾಗ್ಬಿಟ್ರು, ಗಜಿಬಿಜಿ ಅನ್ನಿಸ್ಬಿಡ್ತು. ಒಂದು ಸ್ಕೂಲಿನ ಮಕ್ಕಳನ್ನ 2 ಬ್ಯಾಚ್ ಮಾಡಿ 2 ಹಾಡು ಮಾಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಆ ಥರ ಅನ್ನಿಸ್ತು. ಸ್ಕೂಲಲ್ಲಿ ಯಾವ ಥರ ಅವರು ಡಿಸೈಡ್ ಮಾಡಿದರು ಅಂತ ನಂಗೆ ಗೊತ್ತಿಲ್ಲ. ನೋಡಿ ನನ್ನ ಮಗಳು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾಳೆ. ಏನೋ ಒಂಥರ ಖುಷಿನೇ ಅಂತ ಹೇಳ್ಬೋದು. ಅವ್ರವ್ರ ಮಕ್ಕಳು ಆಡಿದಾಗ ಅವ್ರಿಗೆ ಖುಷಿನೇ ಅನಿಸುತ್ತೆ. ನಾವು ಅವಳು ವೀಡಿಯೋ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಯಾವ ಮಕ್ಕಳದು ಯಾವುದು ಡ್ಯಾನ್ಸ್ ಸರಿ ನೋಡಲೇ ಇಲ್ಲ. ನನ್ನ ಮಗಳು ಮಾಡೋದನ್ನು ನಾವು ನೋಡೋಕ್ಕೆ ಆಗಲಿಲ್ಲ ವೀಡಿಯೋ ಮಾಡ್ಕೊತ. ಪರವಾಗಿಲ್ಲ, ಏನಿಲ್ಲ, ಈ ಥರ ಮಾಡಿದಾಳು ವೀಡಿಯೋದಲ್ಲಿ ನೋಡ್ಕೊತೀವಿ ಅಷ್ಟೇ, ಇನ್ನೇನಿಲ್ಲ. ನೋಡಿ ಎಷ್ಟು ಮುದ್ದಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು. ಸ್ಕೂಲು ತುಂಬ ಫೇಮಸ್ ಇದೆ. ಇದು ಎಲ್ಲ ಕಡೆ ಬ್ರ್ಯಾಂಚ್ ಇದೆ ಸ್ಕೂಲಿಂದು. ಹಂಗಾಗಿ ಹಾಕಿದ್ದೀವಿ ಸ್ಕೂಲಿಗೆ. ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅವಳು ಅಲ್ಲೇ ಹೋಗ್ತಾ ಇರೋದು. LKG UKG ಇಂದನೂ ಅಲ್ಲೇ ಓದ್ತಾ ಇರೋದು. ನೋಡಿ ಯಾವ ರೀತಿ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ರು. ತುಂಬ ಖುಷಿ ಆಗ್ಬಿಡ್ತು. ನನ್ನ ಮಗಳು ಡ್ಯಾನ್ಸ್ ಮುಗಿಸ್ಕೊಂಡು ಮತ್ತೆ ನಾವು ಇನ್ನೂ SLC ಡ್ಯಾನ್ಸ್ ಮುಗಿಯೋವರೆಗೂ ನಾನು ನಮ್ಮ ಮನೆಯವರು ನನ್ನ ಮಗಳನ್ನ ಕರ್ಕೊಂಡು ಬಂದು ಕೂತ್ಕೊಂಡು ಕೊನೆ ತನಕ ನೋಡ್ಕೊಂಬಂದ್ವಿ. ಯಾಕಂದರೆ ಸುಮಾರು ಜನ ಅವ್ರವ್ರ ಮಕ್ಕಳು ಡ್ಯಾನ್ಸ್ ಮುಗಿತಿದ್ದಂಗೆ ಎಲ್ಲ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾಯಿದ್ರು. ನಮ್ಮ ಮಕ್ಕಳು ಥರನೇ ಬೇರೆ ಮಕ್ಕಳು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ. ಪಾಪ ಎಲ್ಲರೂ ಎದ್ದೋಗ್ಬಿಟ್ರೆ ಅವರಿಗೆ ಬೇಜಾರಾಗ್ಬಿಡುತ್ತೆ. ಪಾಪ ಎಷ್ಟೊಂದು ಕಷ್ಟಪಟ್ಟು ಕಲ್ತಿರ್ತಾರೆ ಮಕ್ಕಳು. ಹಂಗಾಗಿ ನಾವು ಕೊನೆ ತನಕನೂ ಕುತ್ಕೊಂಡು ನೋಡ್ಕೊಂಡು ಬಂದ್ವಿ. ನಮ್ಮ ಮನೆಗೆ ಹೋಗೋದು ನಾವು ಇದ್ದಿದ್ದೆ, ಮತ್ತು ಪದೇ ನಾವು ಬಂದು ಇದೆಲ್ಲ ನೋಡೋಕ್ಕೆ ಚಾನ್ಸ್ ಕಡಿಮೆ ನಮಗೆ. ಮತ್ತೆ ಮುಂದಿನ ವರ್ಷನೇ ಬರಬೇಕು. ಹಂಗಾಗಿ ಇರಲಿ ಎಲ್ಲರೂ ನೋಡ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ವಿ. ಇವತ್ತಿನ ವಿಡಿಯೋದ ಇಷ್ಟೇ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನನ್ನ ಚಾನಲ್ನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ನಿಮ್ಮ ಸಪೋರ್ಟು ನನಗೆ ಬೇಕು. ಇವತ್ತಿನ ವಿಡಿಯೋದಲ್ಲಿ
ಯಾರಿಗಾದರೂ ಸ್ವಲ್ಪನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಶೇರ್ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.